ಕರುಣಾರ್ದ್ರ ಹೃದಯದಿಂದ ಸೀತೆಯು ಮಹಾರಾಣಿಯನ್ನೆತ್ತಿ ಆಧರಿಸಿ ಕುಳ್ಳಿರಿಸಿಕೊಂಡಿರಲು ಅವಳಿಗಾಗಿ ಬಹುವಿಧದಿಂದ ಮರುಗಿದಳು. ಅಂತೆಯೇ ಅಮ್ಮ, ನೀನು ನನಗೆ ಹಿರಿಯಳು, ನನ್ನನ್ನು ನೀನು ವಂದಿಸುವುದಲ್ಲ. ಆದರೂ ಆರ್ತಿಯಾಗಿ ವಂದಿಸಿದ್ದರಿಂದ ನಾನೇನೂ ಮಾಡಲಾರೆ. ನಿನ್ನಂತಹವಳನ್ನು ಒಮ್ಮೆಯಾದರೂ ಸಂದರ್ಶಿಸುವುದೇ ಜೀವನದ ಪರಮ ಲಾಭವು. ನೀನಿಲ್ಲಿ ಇದ್ದೆಯಂತಲೇ ನಾನು ನನ್ನತನವನ್ನು ಉಳಿಸಿಕೊಳ್ಳಲು ಸಾಧ್ಯವಾಯಿತು. ನಿನ್ನಿಂದಲೇ ಲಂಕೇಶ್ವರನ ಭಾಗ್ಯವು ಬೆಳೆದು ಬಂದು ಇಂದಿನವರೆಗೂ ಉಳಿದಿದೆ ಎಂದರೆ ಹೆಚ್ಚಲ್ಲ. ಯಾವುದೋ ನನ್ನ ಪೂರ್ವಜನ್ಮದ ದುಷ್ಕೃತ್ಯದಿಂದ ನನಗೆ ಇಂತಹ ಸ್ಥಿತಿಯು ಸವನಿಸಿತು. ನಿನ್ನರಸನು ನಿಮಿತ್ತನು ಮಾತ್ರ. ಅವನ ಹೃದಯವು ಶುದ್ಧವಾಗಿದ್ದರೆ ನಿಜವಾಗಿಯೂ ನನಗವನ ಮೇಲೆ ಮುನಿಸಿಲ್ಲ. ಅವನ ಈಗಿನ ಸದಿಚ್ಛೆಯು ಸಾಧುವಾದುದಾದರೆ ಅವನು ಖಂಡಿತವಾಗಿಯೂ ಕ್ಷಮಾರ್ಹನು. ಪರಮ ಪತಿವ್ರತೆಯಾದ ನಿನ್ನ ಕೈ ಹಿಡಿದು ಕೊನೆಗಾಲದಲ್ಲಾದರೂ ರಾವಣನು ಶುದ್ಧ ಹೃದಯದ ವಿವೇಕಿಯಾದನಲ್ಲ, ಅದೇ ಪಾವಿತ್ರ್ಯಕ್ಕೆ ಭೂಷಣವು. ನಿನ್ನರಸನನ್ನು ನಾನು ಕ್ಷಮಿಸಲು ಅರ್ಹಳಾದರೆ ಖಂಡಿತವಾಗಿಯೂ ನಾನು ಕ್ಷಮಿಸುವವಳು. ನೀನು ದಾನವ ಸಾಮ್ರಾಜ್ಯದ ಮಹಾರಾಜ್ಞಿಯು. ಅಮ್ಮ, ನಾನು ಈ ಬಂಧನದಿಂದ ಮುಕ್ತಳಾಗಿ ನನ್ನವರನ್ನು ಸೇರಲು ನೀನು ನಿನ್ನ ಮಾಂಗಲ್ಯವನ್ನೇ ಕಳೆದುಕೊಳ್ಳುವಂತೆ ಆಗಬಾರದಿತ್ತು. ಅದನ್ನೇ ಎಣಿಸಿ ಎಣಿಸಿ ನನ್ನ ದುಃಖವೂ ಇಮ್ಮಡಿಸುತ್ತಾ ಇದೆ. ನಾನು ನನ್ನ ಶುಭ ದಿನವನ್ನು ನಿನ್ನ ಅಶುಭದಿಂದಲೇ ಪಡೆಯುವಾಯ್ತಲ್ಲ. ದೇವಿ, ನನ್ನನ್ನು ಕ್ಷಮಿಸು. ನನ್ನ ಒಳಿತಿಗಾಗಿ ನಿನ್ನದನ್ನು ಸಂತೋಷದಿಂದ ತ್ಯಾಗ ಮಾಡುತ್ತಿರುವ ನೀನು ಖಂಡಿತವಾಗಿಯೂ ಈ ಲೋಕದವಳಲ್ಲ. ತಾಯಿಯು ತನ್ನ ಮಕ್ಕಳಿಗಾಗಿ ಸರ್ವ ಸುಖವನ್ನು ತ್ಯಾಗ ಮಾಡುವಳಂತೆ, ಅಂತೆಯೇ ನೀನಿಂದು ನನಗಾಗಿ ತ್ಯಾಗ ಪೂರ್ಣಳಾಗಿರುವೆ. ನಾನು ಅಯೋನಿಜೆಯಂತೆ. ಅದೇನೇ ಇದ್ದರೂ ಇಂದಿನವರೆಗೆ ಹೆತ್ತ ತಾಯಿಯ ಮುಖವನ್ನು ಸುಖವನ್ನು ಕಂಡವಳಲ್ಲ, ಅರಿತವಳು ಅಲ್ಲ. ಮಾತ್ರ ಗರ್ಭದಿದ್ದಂತೆ ನಾನಿದು ಈ ಅಶೋಕವನದ ಮಧ್ಯದಲ್ಲಿದ್ದು 10 ತಿಂಗಳ ಕಾಲವನ್ನು ಕಳೆದೆನು. ಈಗ ನಿನ್ನನ್ನೇ ಕಷ್ಟಕ್ಕೆ ದೂಡಿ ಮುಕ್ತಳಾಗುವ ಕಾಲ ಬಂದಿದೆ ಎಂದರೆ ನಿನಗೆ ವೇದನೆಯನ್ನಿತ್ತೇ ನಾನು ಹೊರಡಬೇಕಾಯಿತೆ. ಅಮ್ಮ, ನೀನೇ ನನ್ನ ತಾಯಿಯು. ಓ ನನ್ನ ಜನನಿ, ಈ ನಿನ್ನ ಮಗಳಿಗಾಗಿ ನಿನ್ನ ಮಾಂಗಲ್ಯವನ್ನೇ ಸೂರಗೊಡುವೆಯಲ್ಲವೇ? ಎಷ್ಟು ಜನ್ಮದ ಸೇವೆಯಿಂದ ಈ ನಿನ್ನ ಋಣವನ್ನು ನಾನು ಪರಿಹರಿಸಲಿ? ಅಮ್ಮ, ಅಮ್ಮ, ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು ಎಂದು ಸೀತೆಯು ಮಂಡೋದರಿಯ ಪಾದಗಳನ್ನು ಹಿಡಿದುಕೊಂಡು ಗೋಳಾಡಿದಳು. ಮಹಾರಾಜ್ನಿಗೆ ದುಃಖವು ಉಕ್ಕಿ ಬಂತು. ಆದರೂ ಸೈರಿಸಿಕೊಂಡು ಪೊಡಮಟ್ಟು ಸೀತೆಯನ್ನು ಎತ್ತಿ ತಳಕಿಸಿ ತನ್ನ ಸುದಿ ಸೆರಗನ್ನೆಳೆದು ಅವಳ ಕಣ್ಣು ಅರೆಸಿದಳು. ಕ್ಷಣಕಾಲ ಹಾಗೆ ಅವಳನ್ನು ಬಿಗಿದಪ್ಪಿಕೊಂಡು ನೆತ್ತಿಯನ್ನು ಮೂಸಿ ನಿಟ್ಟುಸಿರನ್ನು ಬಿಟ್ಟಳು. ಅಂತೆಯೇ ಮತ್ತೆ ಸೀತೆಯನ್ನು ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಅವಳ ಕುರುಳನ್ನು ನೇವರಿಸಿ ಕದಪುಗಳನ್ನು ಸವರಿ ಮೊದಲೇ ತಂದು ಮುಂದಿಟ್ಟ ಅರಿಸಿನವನ್ನು ಪೂಸಿ ಹಣೆಗೆ ತಾನೇ ಕೈಯೆತ್ತಿ ತಿಲಕವನ್ನಿಟ್ಟು ಬಿಳಿಯ ಹೂವೊಂದನ್ನು ತೆಗೆದು ತಲೆಗಿಟ್ಟು ಮೃದುವಾಗಿ ಗಲ್ಲವನ್ನು ಹಿಡಿದಾಡಿಸಿ, ಅಮ್ಮ, ನೀನು ಸುಖಿಯಾಗು. ನಮ್ಮ ಪ್ರಾರಬ್ಧವೇ ಹೀಗೆ. ನಿನ್ನರಸನಾದ ಶ್ರೀರಾಮನಿಂದ ಸ್ವತ್ತು ಪರಮ ಪದವನ್ನೇ ಪಡೆಯುವ ನನ್ನ ಪತಿದೇವನನ್ನು ಹೊಂದಿ ಆ ಲೋಕದಲ್ಲಿದ್ದು ಶಾಶ್ವತಾನಂದವನ್ನು ಪಡೆಯಲು ಹೊರಟಿರುವ ನನಗೆ ಇದೇ ಉತ್ಸವದ ಕಾಲವು. ಇನ್ನು ಹೊರಡಲೇ? ನೀನು ಸುಖಿಯಾಗು, ಸುಖಿಯಾಗು. ನಿನ್ನ ಪಾದ ಸನ್ನಿಧಿಯನ್ನು ಹೊಂದಿ ಮಗಳೇ ಸುಖವಾಗಿ ಬಾಳು ಎಂದವಳೇ ಬಿಟ್ಟ ಬಾಣದಂತೆ ಅಲ್ಲಿಂದ ಹೊರಟು ಹೋದಳು. ಸೀತೆಗೆ ಅನಿರ್ವಚನೀಯವಾದ ಭಾವವೊಂದು ಹೃದಯದಲ್ಲಿ ಅಂಕುರಿಸಿ ತನ್ನನ್ನು ತಾನೇ ಮರೆಯುವಂತಾಯಿತು. ಮಹಾರಾಜ್ಞಿಯು ಹೊರಟು ಹೋದ ತುಸು ಹೊತ್ತಿನ ಬಳಿಕವೇ ಅವಳು ಚೇತರಿಸಿಕೊಂಡಳು. ಮಂಡೋದರಿಯು ಮತ್ತೊಮ್ಮೆ ಅರಮನೆಗೆ ನಡೆದು ಸರಮೆಯನ್ನು ಅಲ್ಲಿಗೆ ಕರೆಸಿಕೊಂಡಳು. ತನ್ನ ಮಹಾರಾಜ್ಞಿತ್ವದ ಎಲ್ಲ ವಸ್ತ್ರಾಭರಣಗಳನ್ನು ಆಕೆಯ ಕೈಮುಟ್ಟಿ ತಾನೇ ತೊಡಿಸಿ ಹಣೆಗೆ ಕುಂಕುಮವಿಟ್ಟು, ತಂಗಿ, ಮುಂದೆ ನೀನೇ ಮಹಾರಾಜ್ಞಿಯು. ಧರ್ಮಾತ್ಮನಾದ ವಿಭೀಷಣನ ಕೈ ಹಿಡಿದು ನೀನು ನನಗೆ ತಂಗಿಯಾದವಳು. ಪರಮ ಪತಿವ್ರತೆಯಾದ ಸೀತಾದೇವಿಯ ಸೇವೆ ಮಾಡಿಯೇ ಈ ಮಹಾ ಸೌಭಾಗ್ಯವನ್ನು ನೀನು ಪಡೆದಿರುವೆ.
ನನಗೆ ಆ ಭಾಗ್ಯವಿಲ್ಲ. ನೀನು ಧನ್ಯೆ. ಆದರ್ಶ ರಮಣಿಯಾಗಿ ಮಹಾರಾಜ್ಞಿ ಎಂದೆನಿಸಿಕೊಂಡು ಸುಖವಾಗಿ ಬಾಳು. ಕ್ಷಣ ಕ್ಷಣವೂ ನಾನಿನ್ನು ತೊಳುವಲಾರೆ. ಈ ಕ್ಷಣವೇ ಹೊರಡಬೇಕಾಗಿದೆ. ಸುಖವಾಗಿ ಬಾಳು ಎಂದು ನುಡಿದು ವಂದಿಸಿದ ಸರಮೆಯನ್ನು ಹರಸಿದಳು. ಹಾಗೆಯೇ ಅರಮನೆಯ ಮಹಾದ್ವಾರದ ಮುಂದೆ ನಿಂತು ಹೊಸ್ತಿಲ ಮೇಲೆ ಕುಸುಮಾಕ್ಷತೆಗಳನ್ನಿಟ್ಟು ನಮಸ್ಕರಿಸಿದಳು. ಅಂತೆಯೇ ಅಲ್ಲಿ ಕೈ ಮುಗಿದು ಶತಶತಮಾನಗಳಿಂದಲೂ ದಾನವ ಮಹಾಸಾಮ್ರಾಜ್ಯದ ಸೌಭಾಗ್ಯವನ್ನು ಕಾದು ರಕ್ಷಿಸಿದ ಓ ಭಾಗ್ಯಲಕ್ಷ್ಮಿಯೇ, ಮುಂದೆ ವಿಭೀಷಣನ ಸೌಭಾಗ್ಯವನ್ನು ಚಿರಕಾಲ ಸಂರಕ್ಷಿಸಿ ಕಾದು ಕೊಡುತ್ತಾಯೆ ಎಂದು ಪ್ರಾರ್ಥಿಸಿ ಅಲ್ಲಿಂದ ಕಾಲ್ತೆಗೆದಳು. ಆಮೇಲೆ ಅರಮನೆಯ ಎಲ್ಲ ದಾಸದಾಸಿಯರನ್ನು ಕರೆದು ನಾನಾ ವಸ್ತ್ರಾಭರಣಗಳ ದಾನ ಬಹುಮಾನಗಳನ್ನಿತ್ತು ಸಮ್ಮಾನಿಸಿದಳು. ಎಂದಾದರೂ ಮುನಿಸಿಕೊಂಡು ಅನ್ಯಥಾ ಆಡಿದ್ದನ್ನೆಲ್ಲ ಮರೆತು ನನ್ನನ್ನು ಮನ್ನಿಸಿರಿ ಎಂದು ಅವರಲ್ಲಿ ಭಿನ್ನಯಿಸಿ ಬೇಡಿಕೊಂಡಳು. ಮತ್ತೆ ತಾನೇ ಸಾಕಿದ್ದ ದನಕರುಗಳಿಗೂ ಹುಲ್ಲೆ ಮರಿಗಳಿಗೂ ತಿನಿಸನ್ನಿತ್ತು. ಕ್ರಮವಾಗಿ ಅವುಗಳ ಮೈದಡವಿ ಮುತ್ತಿಟ್ಟು ಕಣ್ಣೀರ್ಗರೆದು ಅವುಗಳನ್ನು ಮತ್ತೊಮ್ಮೆ ಮುಂಡಾಡಿ ಸುಖವಾಗಿ ಬಾಳಿರಿ ಎಂದು ಸಂತ ಬಿಟ್ಟು ಹೊರವಂಟಳು. ಕಾಲ್ನಡಿಗೆಯಿಂದಲೇ ಯುದ್ಧಭೂಮಿಗೆ ಹೊರಟಿದ್ದ ಮಹಾರಾಜ್ಞಿಯು ಅಡಿಗಡಿಗೆ ಬಂದೆರಗಿ ಹುಯಿಲಿಟ್ಟು ಅಳುತ್ತಿರುವ ಪರಿಜನರನ್ನು ಪುರಜನರನ್ನು ಸಾಮಂತ ಸೀಮಂತಿನಿಯರನ್ನು ಮೆಚ್ಚಿಯೋ ಮೆಚ್ಚದೆಯೋ ಹೊಂದಿದ್ದ ಸಾವಿರಾರು ಸವತಿಯರನ್ನು ಸಂತೈಸಿ ತನ್ನ ಪತಿದೇವನನ್ನರಸಿಯೇ ದಶಮುಖ ನರಸಿಯು ರಣಕ್ಕಣ ಅಭಿಮುಖವಾಗಿ ನಡೆಯತೊಡಗಿದಳು. ವಿ ಎನ್ ಭಾಗವತ್ ವರ್ಬಳ್ಳಿ.